ಇವತ್ತು ಸೋಮವತಿ ಅಮಾವಾಸ್ಯೆಯಂದು ತ್ರಿಗಾಹಿ ಯೋಗ, ಬುಧಾದಿತ್ಯ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ, ಅಮೃತ ಸಿದ್ಧಿ ಯೋಗ ಸೇರಿದಂತೆ ಅನೇಕ ಪರಿಣಾಮಕಾರಿ ಯೋಗಗಳು ರೂಪುಗೊಳ್ಳುತ್ತಾ ಇವೆ. ಇದರಿಂದಾಗಿ ಕೆಲ ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ. ಇವತ್ತು ಯಾವ ಯಾವ ರಾಶಿಗಳು ಶಿವನ ಅನುಗ್ರಹಕ್ಕೆ ಪಾತ್ರವಾಗಲಿದೆ, ಈ ರಾಶಿಗಳಿಗೆ ಇಂದಿನ ದಿನ ಹೇಗಿರುತ್ತದೆ ಅಂತ ತಿಳಿಯೋಣ ಬನ್ನಿ. ಇಂದು ಜೂನ್ 15 ಸೋಮವಾರ, ಸೋಮವತಿ ಅಮಾವಾಸ್ಯೆಯಂದು ತ್ರಿಗಾಹಿ ಯೋಗ, ಬುಧಾದಿತ್ಯ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ, ಅಮೃತ ಸಿದ್ಧಿ ಯೋಗದ ಜೊತೆಗೆ ಇನ್ನೂ ಅನೇಕ ರೂಪಯೋಗಗಳು ಸಂಯೋಜನೆಗೊಳ್ಳುತ್ತಾ ಇದೆ. ಈ ದಿನದ ಮಹತ್ವವನ್ನು ಈ ಯೋಗಗಳು ಇನ್ನಷ್ಟು ಹೆಚ್ಚಿಸಿದೆ. ಆದ್ದರಿಂದ ಈ ದಿನವನ್ನು ಶಿವನಿಗೆ ಸಮರ್ಪಿಸಲಾಗಿದೆ. ಜೊತೆಗೆ ಈ ದಿನ ಶ್ರದ್ಧಾ ಭಕ್ತಿಯಿಂದ ಶಿವನನ್ನ ಪೂಜಿಸಲಾಗುತ್ತೆ. ಇದರಿಂದಾಗಿ ಕೆಲ ರಾಶಿಗಳಿಗೆ ಒಳಿತಾಗಲಿದೆ. ಮೊದಲನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಗೆ ಸೇರಿದ ಜನರಿಗೆ ಇಂದು ಹೊಸ ಹೊಸ ಅವಕಾಶಗಳು ಪ್ರಾಪ್ತಿಯೊಂದಿಗೆ ಸಾಕಷ್ಟು ಸಕಾರಾತ್ಮಕ ದಿನವಾಗಿರುತ್ತೆ. ಇವತ್ತು ನಿಮ್ಮ ಮಾತಿನ ಪ್ರಭಾವದಿಂದಾಗಿ ಇತರರನ್ನು ಆಕರ್ಷಿಸುವಲ್ಲಿ ಯಶಸ್ಸು ಕಾಣ್ತೀರಿ ಮತ್ತು ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಎರಡನೆಯದಾಗಿ ಕಟಕ ರಾಶಿ. ಕಟಕ ರಾಶಿಗೆ ಸೇರಿದ ಜನರಿಗೆ ಇವತ್ತು ಸೋಮವತಿ ಅಮಾವಾಸ್ಯೆ ದಿನ ಬಹಳ ಶುಭವಾಗಿರುತ್ತೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚಿನ ಗಮನ ನೀಡಲು ಸಾಧ್ಯವಾಗಲಿದೆ. ಇವತ್ತು ಕಟಕ ರಾಶಿಗೆ ಸೇರಿದ ಜನ ಹೊಸ ಉದ್ಯೋಗ ಅಥವಾ ಸಂದರ್ಶನಕ್ಕಾಗಿ ತಯಾರಿಯನ್ನು ನಡೆಸ್ತಾ ಇದ್ದರೆ ನಿಮಗೆ ಯಶಸ್ಸು ದೊರಕುವ ಸಂಭವ ಹೆಚ್ಚಾಗಿರುತ್ತೆ. ಮೂರನೇದಾಗಿ ಸಿಂಹರಾಶಿ. ಸಿಂಹರಾಶಿಗೆ ಸೇರಿದ ಜನರಿಗೆ ಇವತ್ತು ಬಹಳ ಉತ್ತಮ ದಿನವಾಗಿರುತ್ತೆ. ಸಿಂಹರಾಶಿಗೆ ಸೇರಿದ ಜನರ ಆದಾಯವನ್ನು ಹೆಚ್ಚಿಸಲು ಸಾಕಷ್ಟು ಹೊಸ ಹೊಸ ಮಾರ್ಗಗಳು ಗೋಚರಿಸುತ್ತೆ. ಹಾಗೆ ನೀವು ನಿಮ್ಮ ಉದ್ಯೋಗವನ್ನು ಬದಲಾಯಿಸಬೇಕು ಅಂತ ಯೋಚಿಸ್ತಾ ಇದ್ದರೆ ಇವತ್ತು ನಿಮಗೆ ಶುಭ ಸಮಯವಾಗಿರುತ್ತೆ. ನಾಲ್ಕನೆಯದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಇವತ್ತು ವಿಶೇಷವಾದ ದಿನವಾಗಿರುತ್ತೆ. ನಿಮ್ಮ ಕೆಲಸವನ್ನು ಯಶಸ್ವಿಯಾಗಿ ಮುಂದುವರಿಸಲು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ಹಾಗೆ ಕೆಲಸದಲ್ಲಿ ಹೆಚ್ಚಿನ ಅವಕಾಶಗಳು ಕೂಡ ಗಳಿಸ್ತೀರಿ. ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ದೊರಕುತ್ತೆ. ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಶೀಘ್ರದಲ್ಲಿಯೇ ಪೂರ್ಣ ಫಲವನ್ನು ಪಡೆಯುವ ಯೋಗ ದೊರಕುತ್ತೆ. ಇನ್ನು ಕೊನೆಯದಾಗಿ ತುಲಾರಾಶಿ. ಇವತ್ತು ಅದೃಷ್ಟಶಾಲಿಯಾದ ದಿನವಾಗಿರುತ್ತೆ. ಶುಭ ಯೋಗಗಳ ಪ್ರಭಾವದಿಂದಾಗಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲ ಸಮಯಕ್ಕೆ ಸರಿಯಾಗಿ ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಯೋಗ ದೊರಕುತ್ತೆ. ಹಾಗೆ ತುಲಾ ರಾಶಿಗೆ ಸೇರಿದ ಜನರು ಇವತ್ತು ತೀರ್ಥಯಾತ್ರೆಗೆ ತೆರಳಲು ಉತ್ತಮ ಅವಕಾಶವನ್ನು ಗಳಿಸುವ ಸಂಭವ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.